2 ಕಳೆದ್ರೆ ಎಷ್ಟು ಉಳಿಯತ್ತೆ? ಇದನ್ನ ತಾನೇ ಕೇಳಿದ್ದು. ಅಷ್ಟಕ್ಕೆ ಅಳ್ತಾ ಇದೀಯಾ ನಾನು ನೋಡ್ತಾ ಇದೀನಿ. ಎಷ್ಟು ಉಳಿತಿತ್ ಹೇಳೋ? 2 ಕಳೆದ್ರೆ ಈಗ ನಿಂಗೆ ಊಟದಲ್ಲಿ 2 ಚಪಾತಿ ಕೊಟ್ಟಿದೀನಿ ಅನ್ಕೋ. ನಿನಗೆ ಇವಾಗ ಊಟದಲ್ಲಿ 2 ಚಪಾತಿ ಕೊಟ್ಟಿದೀನಿ ಅನ್ಕೋ. ನೀ 2 ಚಪಾತಿನೂ ತಿಂದೆ. ಈಗೇನ್ ಉಳಿತು? ಆ ಮಗ ಏನ್ ಅಡ್ಗೆ ಮಾಡ್ತಿದ್ದೀರಿ ಇವತ್ತು? ಮ್ಯಾಗಿ. ಎಷ್ಟು ಪ್ಯಾಕೆಟ್? 5 ರೂಪಾಯಿ 2. ಮತ್ತಿದ್ರಾಗ ನೀರ್ ಕಡಿಮೆ ಐತಲ್ಲ. ನಾ ಈ ಸುಳ ಮಗ ಹೇಳ್ದೆ ಇದ್ರಾಗ ನೀರ್ ಕಡಿಮೆ ಐತಂತ. ನನ್ ಮಾತೆ ಕೇಳಲಿತ್ತ. ಈ ಕರೆಕ್ಟ್ ಐತಣ್ಣ. ಇನ್ನು 2 ಪ್ಯಾಕೆಟ್. ಹುಚ್ಚ ಸುಳ ಮಗನ. ಅಣ್ಣ ಬಂದಿಲ್ಲ ಅಂದ್ರೆ ಎಲ್ಲ ಮ್ಯಾಗಿ ಹಾಳತ್ತಿತ್ತೀಗ. ತಾತ, ಯಾರು ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ರೆಡ್ ಕಾರ್ಡ್ ಡ್ರೆಸ್ ಹಾಕೊಂಡಿದ್ಯಾ? ಓಂ ಶಕ್ತಿನಾ? ಶಾಂಟ ತಾತ, ಸಾರಿ ಶಾಂಟ ತಾತ, ಕೊಡೋ ನನ್ ಗಿಫ್ಟ್. ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ್ ಆಡು. ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಶಾಂಟ ತಾತ ಬರ್ತಾನಲ್ಲ, ಗಿಫ್ಟ್ ಕೊಡ್ತಾನಲ್ಲ. ಜಿಂಗಲ್ ಬೆಲ್ ಅದು ಜಿಂಗ್ರಿ ಬೆಲ್ಲ ಅಲ್ಲ. ಮತ್ತೆ ನನ್ ಶಾಂಟು ತಾತ ಅಲ್ಲ. ಬೋಸುಡಿಕೆ ಬಳಿ ದೇವ್ರು ನಿನ್ ಒಳ್ಳೇದ್ ಮಾಡ್ತಾನೆ. ನಿನ್ ಜನ್ಮಕ್ಕೆ ಹೋಗೋ. ಹಲೋ ಸರ್, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು. ಹೇಳಿ ಸರ್. ನಮಗೆ ಇನ್ಫಾರ್ಮೇಶನ್ ಬಂದಿದೆ, ನಿಮ್ಮ ಅಕೌಂಟ್ ಅಲ್ಲಿ 10,000 ರೂಪಾಯಿ ಕ್ರೆಡಿಟ್ ಆಗಿದೆ ಆನ್ಲೈನ್ ಗೇಮಿಂಗ್ ಇಂದ. ನಿಜನಾ ಸರ್? ಹೌದಾ ಸರ್? 1 ನಿಮಿಷ ಸರ್, ಚೆಕ್ ಮಾಡಿ ಹೇಳ್ತೀನಿ. ಇಲ್ಲ ಸರ್, ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನನ್ನ ಅಕೌಂಟ್ ಅಲ್ಲಿ ಬರೀ 200 ರೂಪಾಯಿ ಅಷ್ಟೇ ಇದೆ. ಏನ್ ಹೇಳಿದ್ರಿ ಸರ್? ನಿಮ್ಮ ಅಕೌಂಟ್ ಅಲ್ಲಿ 200 ರೂಪಾಯಿ ಇದೆನಾ? ಅರೇ ದೋಸ್ತ, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ, 200 ಹಾಕೋ. What's this? Zebra. Giraffe? Giraffe. What is this? Daddy. What is it? Daddy. That's not me. ಡಾಕ್ಟ್ರೆ, ಮಾತ್ರೆ ಲಿಸ್ಟ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ, ಅದು ಎಲ್ಲೂ ಸಿಗ್ತಾ ಇಲ್ಲ. ಮಾತ್ರೆ ಅಲ್ಲ ಬ್ರೋ, ಪೆನ್ ಬರೀತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ. ಲೇ ಚಪ್ರಿ ಡಾಕ್ಟ್ರೆ, ನಿನ್ ಪೆನ್ ಟೆಸ್ಟ್ ಹಿಡ್ಕೊಂಡು ನಾನು 20 ಮೆಡಿಕಲ್ ಸ್ಟೋರ್ ಸುತ್ತಿದ್ದೀನಲ್ಲ. ಸಾರಿ ಬ್ರೋ, ಸಾರಿ ಮನೆ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ, ನಾಳೆ ತರ್ಸ್ಕೊಡ್ತೀನಿ. ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗ್ಬಿಡಿದೆ, ನಿಮ್ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ, ರೇಟ್ ಜಾಸ್ತಿ ಆಗುತ್ತೆ. ಮಿಂಡ್ರಿ ಹುಡ್ದವ್ರು ಇದು ಏಡ್ಸ್ ಕ್ಯಾನ್ಸರ್ 2 ಒಟ್ಟಿಗೆ ಮಾತ್ರ. ಇದು ಎಲ್ಲೂ ಸಿಗಲ್ಲ, ರಷ್ಯಾದಲ್ಲಿ ಮಾತ್ರ ಸಿಗೋದು. ನೀವು ಅಂದ್ರೆ ನಾನೇ ಖುದ್ದ ಹೋಗಿ ತಗೊಂಬತ್ತೀನಿ ಅಂತವ್ನೆ. ನಂಗಂದಿದ್ಕೂ ಬೇಜಾರಾಗಿಲ್ಲ. ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತೆ ಅಂತ ಕೇಳ್ತವ್ನೆ. ಕೆಲಸ ಸಿಗಕ್ ಮಾಡಪ್ಪ, ಸಕ್ಕದ ಕೈ ತುಂಬಾ ಸಂಬಳ ಬರಂಗ್ ಮಾಡಪ್ಪ. ಯಾರೇ ಹುಡುಗಿ ಇನ್ನೊಂದು ಸಕ್ಕದಾಗೋಳೆ 7 ಜೊತೆ ನನ್ ಮದುವೆ. ಸಾರಿ ದೇವ್ರೆ, ಸಾರಿ. ಮಳೆ ಬರ್ತಿದೆ, ಮಳೆ ಬರತೈತಿ, ಮಳೆ ಬರ್ಲಿಕ್ಕತ್ತದ, ಮಳೆ ಬಂದೇ ಬಿಡ್ತ. ಮಳೆ ಹೊಂಟದ. ಎಲ್ಲಿ ಹೊಂಟದ? ನಮ್ಮೂರಾಗ ಹೊಂಟದ. ಯಾಕೆ ಹೊಂಟದ? ಹೊಡೆದು ಸಾಕಾಗೈತಿ, ಅದು ಹೊಂಟದ. ಏನ್ ಶಿಷ್ಯ, ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬಾರ್ದು ಅನ್ಸುತ್ತೆ. ಸಾಮಾನು ನನ್ ಲೈಫ್ ಅಲ್ಲಿ ಏನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗೆ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಎಷ್ಟಿದ್ದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತಾ ಇನ್ನೂ 3 ಅವರ್ ಹೊಡೆದ್ರು. ಅಚ್ಚಾ ನಾಚಿಕೆ ಆಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಸಿಡಿಲ್ ಪಡೆದು ಕ್ಷಾಮ ಬಂದು ಪ್ರವಾಹವಾಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಕಸ್ಮಾತ್ ನನ್ನ ಫ್ರೆಂಡ್ ಏನಾದ್ರು ಸತ್ತೋದ್ರೆ ನಾನು ಅವ್ನ ಹೆಂಡತಿಗೆ ಹೇಗೆ ಹೆಲ್ಪ್ ಮಾಡ್ಲಿ?
ಮದ್ವೆ ಆಗ್ಬಿಡ್ಲ ನಾನೇ ಬಡ ಇನ್ನೊಂದ್ ಮದ್ವೆ ಏನಾದ್ರು ಮಾಡಿಸ್ಬಿಡ್ಲ ಅವನ ಆಸ್ತಿ 50% ಕೊಟ್ರೆ ನಾನೇ ಮದ್ವೆ ಆಗ್ಬೋದಲ್ವಾ ನಾಳೆ ಅವನ್ನೇ ಕೇಳ್ಬಿಡೋಣ ತೊಡಿ ಬದ್ಮಾಸ್ ಬಿಡ ಮಗ ಸಾಯ್ಲಿ. ಮೊನ್ನೆಯಿಂದ ನನಗೊಂದ್ ಮಾತು ಗೊತ್ತಾಗ್ತಾ ಇಲ್ಲ. ಯಾವ್ದು ಮಚ? ಅವತ್ತು ಬ್ರೇಕಪ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಅಲ್ವಾ ಮಚ? ಅವತ್ತು ಆಕ್ಸಿಡೆಂಟ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ನೀನ್ ನನ್ ಪ್ರಾಣ ಮಚ. ದುಡ್ಡು ಎಲ್ಲ ಖಾಲಿ ಆದ್ಮೇಲೂ ನೀನ್ ನನ್ ಜೊತೆ ಇದ್ದೆ ಮಚ. ಹೌದು ಅಲ್ವಾ? ಮನೆಯಿಂದ ಹೊರಗಾಗ್ದಾಗ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ಫ್ರೆಂಡ್ಶಿಪ್ಗೋಸ್ಕರ ಮಚ. ದರಿದ್ರು ನನ್ ಮಗ ನೀನು. ದೂರ ಇರೋ ಲೌಡೆ ನೀನ್ ನನ್ನಿಂದ. ದೇವಸ್ಥಾನದಲ್ಲಿ ಇರೋ ಎಲ್ಲ ವಸ್ತುಗಳಲ್ಲಿ ಹೆಣ್ಮಕ್ಳ ಹೆಸರು ಇರುತ್ತೆ. ಪೂಜಾ, ಆರತಿ, ದೀಪ, ಜ್ಯೋತಿ, ಭಕ್ತಿ, ತುಳಸಿ. ಹುಡುಗರ ಹೆಸರು ಎಲ್ಲೂ ಇರಲ್ಲ. ನಾವು ತರ ಎಲ್ಲರೂ ಹೊಡೆದೋಗ್ತಾರೆ ಅಷ್ಟೇ. ಡಾಕ್ಟರ್ ಆ ಪಕ್ಕದ ಬೆಡ್ ಅಲ್ಲಿ ಮೂರ್ಛೆ ತಪ್ಪಿದಲ್ಲ ಎಲ್ಲೋ ಮೂರ್ಛೆ ತಪ್ಪಿದ್ನ ಸರಿಯಾಗಿ ನಿಂಡಿ ಕುಡ್ದವ್ರಪ್ಪ ಇವ್ರು. ನಾನ್ ಕೆಮ್ಮು ಅಂತ ಬಂದ್ರೆ ಕ್ಯಾನ್ಸರ್ ಐತೆ ಆಪರೇಷನ್ ಮಾಡ್ಬೇಕು ಅಂದಾಗ ನಂಗೆ